ಕಡ್ಲಿ ಶೇಂಗಾ ಬಿಸ್ಕಿಟ್ ಇವು ಅಡಿಕೆ ಚಿಟ್ಟು ಮತ್ತೇನು ಮಾರೋದಿಲ್ಲಪ್ಪ. ಇಲ್ಲಿ ಬೇಕಿ ಮಾರಕ್ ಕುಂತಿದ್ವು. ನಾನು ಬರ್ಲೇನ ಅಂತ ಕೇಳಿಕಿನ ಪೊಲೀಸ್ ಹಿಡಿದ್ರೆ ಪಡೆದ್ರೆ ಹೆಂಗ್ ನೋಡು ಅಂದ. ಮತ್ತೆ ನಿನ್ನ ಹಿಡಿದ್ರಿ ಹಂಗ ಅಂದೆ. ನನ್ನ ಹಿಡಿದು ದಂಡ ಕೊಡ್ತೀನಿ ಹಂಗ. ನನ್ನ ಹಿಡಿದು ದಂಡ ಕೊಡ್ತೀನಿ ನಾನು ಅಂದೆ. ಅಂದೇನು ಬಾ ನಾಳೆ ಅಂದ್ರೆ ಅವಾಗಿದ್ದ ಬರಕತ್ತೀನಿ. 100-200 ಆಗಿರ್ತೈತೆ. ಮಾತಾಡ್ತೀನಿ 50 ಎದಕ್ಕಾರ ಬೇಡಿದ್ ಕೊಡ್ತೀನಿ. ಇಲ್ಲಿ ಅದು ಇಲ್ಲ ನೋಡ್ತಾರಪ್ಪ. ಮಾಲ್ ಎಲ್ಲ ಎಲ್ಲಿ ತರ್ತೀರಿ ಅದನ್ನ? ಮೊಮ್ಮಗ್ ತರ್ತಾನ್ರಿ. ಹೋಗಿ ನಾಯಲ್ಲಿ ಹೋಗ್ಬೇಕು. ಮೊಮ್ಮಗ್ ತರ್ತಾನ. ಹೆಂಗ್ ದುಡಿಬೇಕು, ಎಲ್ಲಿ ಹೋಗಿ ದುಡಿಬೇಕು ನಾನು ಅಂತ ವಿಚಾರ ಮಾಡಿದೆ. ನಾನು ವಿಚಾರ ಮಾಡಿ ಸುಮ್ಕ ಕೇಸನ್ಸ್ ಬಂದ್ಬಿಟ್ಟೆ. ನಮಸ್ಕಾರ. ಆರಾಮದಿರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ನಮಸ್ಕಾರ ವೀಕ್ಷಕರೇ, ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಗದಗ ಜಿಲ್ಲಾ ಗದಗಿನ ರೈಲ್ವೆ ನಿಲ್ದಾಣದಲ್ಲಿದ್ದೀನಿ. ಈ ಅಜ್ಜಿಯನ್ನು ನೋಡಿರ್ತೀರಿ ನೀವು ಭಾಳಷ್ಟು ಸಾರಿ. ಇಲ್ಲಿ ಗದಗಿಗಳು ಕಂಡಾಗ ಈ ಅಜ್ಜಿ ಶೇಂಗಾ ಪುಟಾಣಿ ಅಥವಾ ಬಿಸ್ಕಿಟ್ ಮಾರ್ತಾ ಇರ್ತಾರೆ. ಅಜ್ಜಿನೊಂದ್ಸರಿ ಮಾತಾಡೋಣ ಅನಿಸ್ತು, ಮಾತಾಡ್ಸ್ಬೇಕನ್ನಿಸ್ತು. ಅಜ್ಜಿಯ ಬದುಕಿನ ಕಥೆ ಕೇಳೋಣ ಬನ್ನಿ. ನೇರವಾಗಿ ಅಜ್ಜಿನ ಮಾತಾಡಿಸಿ ಇದ್ರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ವೀಕ್ಷಕರೇ. ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಜ್ಜಿ ಆರಾಮದಿಯಾ ಅಮ್ಮ? ಭಾಳ ದಿನ ಆತವ. ನಮಸ್ಕಾರ ಅಮ್ಮ. ನಮಸ್ಕಾರ ಯಪ್ಪ. ನಮಸ್ಕಾರ. ನಿಮ್ಮ ಹೆಸರೇನವ? ತಿಪ್ಪಮ್ಮ. ತಿಪ್ಪಮ್ಮ. ಏನವ ನಿನ್ ಕತೆ? ಏನೇನ್ ಮಾರಾಟ ಮಾಡ್ತೀರಿ? ಶೇಂಗಾ ಕಡ್ಲಿ ಬಿಸ್ಕಿಟ್ ಮಾಡ್ತೀನಿಪ್ಪ. ಏನ್ ಮಾಡ್ಲಿ? ಎಷ್ಟ್ ದಿನ ಆತವ ಮಾರಾಕತ್ತಿಲ್ಲ? 31 ವರ್ಷ ಆಯ್ತು. 31 ವರ್ಷ? ಬಾ ಬಾ ಬಾ. ಇದೆಲ್ಲ ಗಂಟು ನಿಂದಾನ? ನೀರು ಪಾರ ಬುತ್ತಿ ಇಟ್ಕೊಂಡ್ಕೊಳ್ತೀನಿಪ್ಪ. ಇಷ್ಟೆಲ್ಲ ಇದು ಮಾಡ್ತಿ? ಯಪ್ಪ ಆರಾಮಾಗಿನಿ. ನಿಮ್ ಪುಣ್ಯವು ನಂದು ಏನಿಲ್ಲವ. ನಿಂದೆಲ್ಲ ಹಿರಿಯರ ಆಶೀರ್ವಾದ. ನಿಮ್ಮ ಆಶೀರ್ವಾದ ಇಲ್ಲ ಮೇಲೆ. ನಿಮ್ಮ ಮಕ್ಕಳು ದೊಡ್ಡವರಾಗಿ ಬೆಳೆಯಬೇಕಾಗ್ಲಿ. ಏನೇನ್ ಮಾರಾಟ ಮಾಡ್ತೇವ ಇಲ್ಲಿ? ಕಡ್ಲಿ ಶೇಂಗಾ ಬಿಸ್ಕಿಟ್ ಇವು ಅಡಿಕೆ ಚಿಟ್ಟು ಮತ್ತೇನು ಮಾರೋದಿಲ್ಲಪ್ಪ. ಫಸ್ಟಿಗೆ ಹೆಂಗ್ ಶುರು ಮಾಡಿದ್ದ ಕೆಲಸ? ಇದ್ದಿದ್ದಿಲ್ಲ. ಇಲ್ಲಿ ಬೇಕಿ ಮಾರಕ್ ಕುಂತಿದ್ವು. ನಾನು ಬರ್ಲೇನ ಅಂತ ಕೇಳಿಕಿನ ಪೊಲೀಸ್ ಹಿಡಿದ್ರೆ ಪಡೆದ್ರೆ ಹೆಂಗ್ ನೋಡು ಅಂದ. ಮತ್ತೆ ನಿನ್ನ ಹಿಡಿದ್ರಿ ಹಂಗ ಅಂದೆ. ನನ್ನ ಹಿಡಿದು ದಂಡ ಕೊಡ್ತೀನಿ ಹಂಗ. ನನ್ನ ಹಿಡಿದು ದಂಡ ಕೊಡ್ತೀನಿ ನಾನು ಅಂದೆ. ಅಂದೇನು ಬಾ ನಾಳೆ ಅಂದ್ರೆ ಅವಾಗಿದ್ದ ಬರಕತ್ತೀನಿ. ಯಾವ ಊರಿಂದ ಬರ್ತೀವ? ಬೆಟಗೇರಿ. ಹೆಂಗ್ ಹೋಗ್ತಿರಿ? ಹೋಗುವಾಗ ಮಾಮ ಬರ್ತಾನೆ ಕರ್ಕೊಂಡು ಹೋಗ್ತಾನೆ. ಬೈಕ್ನಾಗ ಕರ್ಕೊಂಡು ಹೋಗ್ತೀನಪ್ಪ. ನನ್ನ ಮೊಮ್ಮಕ್ಕ ಪುಣ್ಯವ ನನ್ಗ. ಏನ್ ಮಾಡಿ ಬಿಟ್ಟು ಹೋಗಾರ ಕರ್ಕೊಂಡು ಹೋಗಾರ. ಭಾರಿ ಬಿಡವ ನೀನು. ನಿಮ್ಮಂತಾರ ಆಶೀರ್ವಾದ. ನನ್ನ ಆಶೀರ್ವಾದ ನಿನ್ ತಲೆ ಮೇಲೆ ಇರ್ಲಿ. ನಿನ್ ಮಕ್ಳು ಎಷ್ಟವ? ನನಗ ಒಬ್ಬನ ಮಗ ಇದ್ದ ತಮ್ಮ. ಅವ ತೀರ್ಕೊಂಡ. ಅವ್ನ ಹಟ್ಟಿಲಿ 4 ಮಂದಿ ಅದಾರ ಮೊಮ್ಮಕ್ಕಳು. ಸಣ್ಣವ್ರು ಅದಾರ, ದೊಡ್ಡವ್ರು ಅದಾರ. ನಾನು ನೋಡ್ಕೊಂಡು ಹೋಗ್ತಾರ. ನೋಡ್ತಾರ. ನೋಡ್ತಾರ. ಇಲ್ಲ ನನಗೇನು ನಾ ಇದೇಟ್ ದುಡ್ದೇನೆ ಅಡ್ ಕೊಟ್ಟೇನಿ. ಏನ್ ದುಡಿತೇವೆ? 100-200 ಆಗಿರ್ತೈತೆ. ಮಾತಾಡ್ತೀನಿ 50 ಎದಕ್ಕಾರ ಬೇಡಿದ್ ಕೊಡ್ತೀನಿ. ಇಲ್ಲಿ ಅದು ಇಲ್ಲ ನೋಡ್ತಾರಪ್ಪ. ಮಾಲ್ ಎಲ್ಲ ಎಲ್ಲಿ ತರ್ತೀರಿ ಅದನ್ನ? ಮೊಮ್ಮಗ್ ತರ್ತಾನ್ರಿ. ಹೋಗಿ ನಾಯಲ್ಲಿ ಹೋಗ್ಬೇಕು. ಮೊಮ್ಮಗ್ ತರ್ತಾನ? ಅವ ತರ್ತಾನ, ತಂದು ಕೊಡ್ತಾನ, ಮಾಡ್ತೀನಿ. ಅದ ಇಷ್ಟ ರೀ. ಏನು ಓದಿ ಏನವ ನೀನು? ಏನು ಓದಿಲ್ಲಪ್ಪ. ನಾ ಏನೇನಿಲ್ಲ ಗೊತ್ತಿಲ್ಲ ಅಂದ್ರೆ. ಏನು ಓದೇ ಇಲ್ಲ? ಏನು ಓದಿಲ್ಲ. ಅವಾಗ ಎಲ್ಲಿ ಇರ್ತೈತಮ್ಮ. ಯಾವಾಗ ಎಲ್ಲಿ ಬರ್ಬೇಕು ನಮ್ಗೆ ಶಾಲೆ ಓದಿ? ಏನೂ ಇಲ್ಲ. ಏನು ಓದಿಲ್ಲ? ಏನು ಓದಿಲ್ಲಪ್ಪ. 1ನೇ ಹೋಗಿದ್ದೆ. ಮ್ಯಾಗ ನನ್ನ ಮ್ಯಾಗ ನಮ್ಮ ತಂಗಿ ಬಿಟ್ಟಿದ್ದು ಬಿಡಿಸ್ಬಿಟ್ರಿ. ಆಯ್ತು. ಫಸ್ಟ್ ಇಲ್ಲೇ ಕೆಲಸ ಶುರು ಮಾಡಿದ್ರಿ? ಇಲ್ಲೇ ಮಾಡೀನಿ. ಹೆಂಗ್ ಶುರು ಮಾಡಿದ್ರಿ ಇದನ್ನ ಮಾಡ್ಬೇಕಂತ ಮನಸ್ಸಿನಾಗ? ಹೆಂಗ್ ಬಂತಿದ್ದು? ನಾ ಎಲ್ಲಿ ಹೋಗ್ಲಿ ದುಡಿಯಾಕ ಹೊಲಕ್ಕೆ ಅದಕ್ಕೆ ಎಲ್ಲಿ ಹೋಗ್ಲಿ? ಹೊಲಕ್ಕೆ ಹೋದ್ರೆ 8 ಆಣೆ ಕೊಡ್ತಿದ್ರು. ಪಗಾರ 8 ಆಣೆ. 8 ಆಣೆದಾಗ ನಾ ಹೆಂಗ್ ಮಾಡ್ಬೇಕು? ನಿಮ್ ಕಾಲದಾಗ 8 ಆಣೆ? 8 ಆಣೆ 4 ಆಣೆ ಇತ್ತು. ಕೂಲಿಗೆ ಹೋದ್ರ? ಏನ್ ಮಾಡ್ಬೇಕು ವಿಚಾರ ಮಾಡಿ ಆಕಿನ ನೋಡಿದ್ದೆ ನಾ ಒಂದ್ಸಲ. ಆಕಿನ ನೋಡಿದ್ದೆ. ಆಕಿನ ಕೇಳ್ಕೊಂಡು ಬಂದಕ್ಕಿದ್ದೆ ಆಗೀನಿ. ಅವ್ರ ಹೆಂಡ್ರ ಮಕ್ಕಳಿಗೆ ಪೊಲೀಸಿಗೆ ಪುಣ್ಯ ಬರ್ಲಿಪ್ಪ. ನನಗೆ ಯಾಕೆ ಅಂದಿಲ್ಲ ಅವರು. 10 ಪೈಸೆ ದಂಡ ತಗೊಂಡಿಲ್ಲ ನಾನು ಕೂಡ. ಇಷ್ಟಾಗೈತೆ ನೋಡಿಯಪ್ಪ. ಭಾರಿ ಐತವ ನಿಮ್ ಕತೆ. ಈ ಶಾಲೆ ಏನು ಓದಿಲ್ಲ? ಇಲ್ರಿ ಅಪ್ಪ. ಇಲ್ಲ ಓದಿಲ್ಲ. ಶಾಲೆ ಓದಿಲ್ಲ? ಓದಿಲ್ರಿ. ನಾನು ಯಾವಾಗ ಎಲ್ಲಿ ಬರ್ಬೇಕಪ್ಪ? 8 ಆಣೆ ದುಡ್ದು ಯಾವಾಗ ನೋಡ್ಬೇಕು? ನಿಮ್ ಕಾಲದ ಶಾಲೆ ಬರೀ 7ನೇ ಕಲ್ತಾರ. ಮಾಸ್ತರ್ ಕೆಲಸ ತಗೊಂಡಾರ ನಮ್ಮರ್ಗ್ಯಾರ. ಆಮೇಲೆ ಹಂಗ ದೊಡ್ಡವರಾಗಿನ ಮಾಡಿಕೊಟ್ರು ದುಡ್ಕೊಂತ ತಿಂದು. ಈಗ ಎಷ್ಟು ವರ್ಷ ಆಯ್ತು ಅಂದ್ರಲ್ಲಮ್ಮ?
ಇಲ್ಲಿ 31ನೇ ವರ್ಷ. 34 ಒಂದು 30 ಮುಗಿದು ನಿಮ್ಗೆ ಎಷ್ಟಾಗ್ಯಾವ ಈ ವಯಸ್ಸಿಗ? 78. 78 ವಯಸ್ಸು. ಹ್ಮ್ ಬಾಬಾ ಬಾಬು ಇದ್ರಾಗ ಜೀವನ ಆಗೋಡು. ಜೀವನ ಇದ್ರಾಗ ಮುಗಿತು. ದೇವ್ರು ಇನ್ನ ಕರ್ಕೋಬೇಕು. ನಿಮ್ಮ ಯಜಮಾನ 30 ವರ್ಷ ಅವ್ರು ತೀರ್ಕೊಂಡು. ಅವ್ರು ತೀರ್ಕೊಂಡಿಂದ ಇಲ್ಲಿಗೆ ಬಂದಿ ನಾನು. ಅವ್ರು ತೀರ್ಕೊಂಡ್ಮೇಲೆ ಇಲ್ಲಿ ಬಂದ್ರಿ? ಇಲ್ಲಿ ಅಲ್ಲಿ ತನಕ ಏನು ಬಂದಿರ್ಲಿಲ್ಲ? ಇಲ್ಲಪ್ಪ ಹೊಲಕ್ಕ ಅದಕ್ಕೆ ಹೋಗಿದ್ದೆ ನಾನು. ಅವ್ರು ಯಾವಾಗ ತೀರ್ಕೊಂಡ್ರು ಬಂದು ನೋಡಿತ. ನಿನ್ ಕತಿ ಬರೀತವ ಭಾರಿ ಐತಿ. ಈಗ ನಮ್ದು ಏನ ಇದು ಇಲ್ಲ. ಫಸ್ಟ್ ನಿಮ್ ಕೆಲಸ ಅಂತ ಶುರು ಮಾಡಿದ್ರಲ್ಲಿ ಇಲ್ಲಿ ಇದ್ರ ಮ್ಯಾಗ ಹೆಂಗ್ ಶುರು ಆಗ್ತಿದ್ದು? ಯಾವ ರೀತಿ ಮಾಡ್ಬೇಕಂತ ಮನಸ್ಸು ಹೆಂಗ್ ಬಂತಿದ್ದ? ಒಂದೇ ಸಾರಿ ಕೂಲಿಗೆ ಹೋಗೋರು ಇಲ್ಲಿ ಬಂದ್ಬಿಟ್ಟೆ. ಕೂಲಿ ಯಜಮಾನ್ ಬರೇ ಇರ್ಲಿಲ್ಲ, ಇದ್ದಿದ್ದಿಲ್ಲ. ಅವ ಯಾವಾಗ ತೀರ್ಕೊಂಡ ನಾನು ಹೆಂಗ್ ದುಡಿಬೇಕು, ಎಲ್ಲಿ ಹೋಗಿ ದುಡಿಬೇಕು ನಾನು ಅಂತ ವಿಚಾರ ಮಾಡಿದೆ. ನಾನು ವಿಚಾರ ಮಾಡಿ ಸುಮ್ ಸ್ಟೇಷನ್ಗೆ ಬಂದ್ಬಿಟ್ಟೆ. ಸ್ಟೇಷನ್ಗೆ ಬಂದೆ. ಆ ಸ್ಟೇಷನ್ದಾಗ ಆಕಿ ಮಾರಕ್ ಕುಂತಿದ್ಲು. ಆಕಿನ ಕೇಳಿ ಎದಕ್ ಬಂದ್ರಿ? ಹಂಗ ಸುಮ್ಮನೆ ನೋಡ್ಬೇಕಂತ ನೋಡ್ಬೇಕು. ಸ್ಟೇಷನ್ ಒಟ್ಟ ನೋಡಿದ್ದೀರ ನಡ್ಕೊಂಡು ಇಲ್ಲೇ ಬೆಟ್ಗೇರಿ ಸೆನೆ ಐತ್ರಿ. ನಡ್ಕೊಬೇಕಾದ್ರೆ ನಂಗೆ ಹರಿದಕ್ಕಿದ್ದೆ ನೋಡ್ಕೊಂತ ಬಂದೆ. ಆಕಿ ಮಾರಕ್ ಕುಂತ್ಬಿಟ್ಟಿದ್ಲ. ಅದ ಅಲ್ಲ ಇದನ್ನ ಮಾರ್ತಿದ್ದಿ, ನಿನಗೆ ಏನು ಉಳಿತೈತಿ ಏನಿಲ್ಲ ಹಾಕಿದ್ದೆ ಎಲ್ಲ ವಿಚಾರ ಮಾಡ್ಕೊಂಡು ಹೇಳಿದ್ಲಕ್ಕಿ. ನಾನು ಬರ್ಬೇಕಂತ ಮಾಡೀನಿ ಅಂತ ಜನ್ನತ್ಯವ ಅಂದೆ. ಅಯ್ಯೋ ಹಿಡಿತಾರ ನೋಡು, ದಂಡ ಕೊಡ್ಬೇಕಾಗತ್ ನೋಡು ಅಂದ್ಲು. ನಾನು ದಂಡ ಕೊಡ್ತೀನಿ, ಹಿಡಿದ್ರೆ ನೀ ಹೆಂಗ್ ಹೋಗ್ತೀನಿ ನಾನು ಹೋಗ್ತೀನಿ ಅಂದ್ರೆ ಬರ ನಾಳೆ ಅಂದ ಬಂದಕ್ಕಿ ಇಂದ ಇಲ್ಲಿ ಮಟ್ಟ ಅವತ್ ಬರೇ ಒಂದ್ ಶೇಂಗಾ ತಂದಿದ್ದೆ. ಶೇಂಗಾ ಫಸ್ಟ್ ಒಡಿ ಶೇಂಗಾ, ಹಿಪ್ಪಿ ಶೇಂಗಾ ಅವ್ನ್ ತಂದಿದ್ದೆ. ಅವ್ನ್ ತಂದು ಕುಂತಕ್ಕೆ ಆಮ್ಯಾಗ ಇಟ್ಟು ಶುರು ಮಾಡ್ಬಿಟ್ಟಿ ನೋಡು. ಈಗ ಏನೇನ್ ಮಾರಾಕತ್ತೀರಿ? ಈಗೆಲ್ಲ ಶೇಂಗಾ, ಕಡ್ಲಿ, ಆಮ್ಯಾಗ ಬಿಸ್ಕಿಟ್, ಅಡಿಕೆ ಚೀಟು, ಸೂರ್ಯಪಾನ ಇಂಥವೆಲ್ಲ ಮಾರ್ತೀವಿ. ಶುರು ಮಾಡಿ ಶುರು ಆತ್ ನೋಡು. ಮತ್ತೆ 30 ವರ್ಷದಿಂದ ಇದನ್ನ ಮಾರಾಟ ಮಾಡಕತ್ತೀವಿ. ಇದನ್ನ ಮಾಡಿದ್ರಾಗ ಏನ್ ಮೊಮ್ಮಕ್ಕಳು ಸಣ್ಣರ ಅದಾರ. ಮಗ ಒಬ್ಬ ದುಡಿಯವ. ಅವ್ನ್ಗು ಮತ್ತೆ ಮಕ್ಕಳು ಕಟ್ಕೊಂಡು ಮನ್ಯಾಗ ಸಸಿ ತುಳು ಅದಾರ್ರಿ. ಅದಕ್ಕೆ ಏನ್ ತಪ್ಪನ್ನಾಗಿಲ್ಲ. ಆಕಿ ನಾವ್ ತಂದು ಹಾಕಿ ಮಾಡ್ತಾ ಇಡ್ಕ ನಾವ್ ತಲಿಕಿ ಎಲ್ಲಿಂದ ಮಾಡ್ಬೇಕು. ಮಗ ಹೊಡ್ಕೊಡ್ತಿದ್ದೆ, ನಾ ಹೊಡ್ ದುಡಿತಿದ್ದೆ. ಹಂಗ ಇಷ್ಟ ಮಾಡ್ಕೊಂತ ಏನು ಗಳಿಸಿಲ್ಲಪ್ಪ ನಾನು. ಮೊಮ್ಮಕ್ಕಳು ಸಾಲಿ ಕಟ್ತೀನಿ. ಒಬ್ಬ ITI ಮಗ ಹೇಳ, ಒಬ್ಬ ಡಿಗ್ರಿ ಓದ್ಯಾನ, ಇಬ್ರು ಕಾಲೇಜ್ಗೆ ಹೋಗಾರ. ಫಸ್ಟಿಗೆ ಮತ್ತೆ ಇದು ಏನೋ ಮುಜುಗರ ಅನಿಸ್ಲಿಲ್ಲ? ನಾವು ರೈಲ್ವೆ ಸ್ಟೇಷನ್ ಬಂದು ನನಗೆ ಭಾಳ ಸುಮಾರು ಆತ್ರಿ. ಏನ್ ಅನಿಸ್ತೇವ? ನನಗೆ ಭಾಳ ಕೆಟ್ಟ ಅನಿಸ್ತು. ನನಗೆ ಎಂತ ಪಡಿಪಾಟ್ ಬಂತು. ನನ್ನ ಗಂಡ ಸತ್ತು ಹೋದ. ನನ್ನ ಮೊಮ್ಮಕ್ಳು ಅವ್ರನ್ನೆಲ್ಲ ಹೆಂಗ್ ನೋಡಕ್ಕಾಗತ್ತೆ ನನಗೆ? ಹೆಂಗ್ ಮಾಡಿ ಬರೇ ಅದನ್ನ ತಲೆ ಒಂದ್ ನಮೂನಿ ಆಗಾಕೈತ್ರಿ. ಮಾರದಾಗ ನಮ್ಮ ಮುನಿ ಮಂದಿ ಎಲ್ಲಾರು ಇಲ್ಲಿ ಅಡ್ಡಾಡ್ತಾರ. ಈಕಿ ನೋಡ ಅಂತಾರಲ್ಲ ಅವ್ರು ಅಂತಿದ್ರು. ಅವ್ರು ನನ್ ಮುಂದೆ ಅಂದಿಲ್ಲ ಅಂತಿದ್ರು. ನಮ್ಮ ಮನಿಗೆ ಯಜಮಾನ್ರಿ ಅವನ ಬಂದ್ಬಿಟ್ಟ ವಾಕಿಂಗ್ ಮಾಡಕಂತೇಳಿ 2 ಪುಟ್ಟಿ ಎತ್ಕೊಂಡು ಸುಮ್ಮನೆ ಕುಂತ್ಬಿಟ್ಟೆ. ತಿಪ್ಪವ ನಾಚ್ಬೇಡ, ದುಡ್ಡು ತಿಂತೀನಿ ನೀನು, ಆರಾಮದಲ್ಲ, ನಿನ್ಗೆ ಎಲ್ಲಿ ಮಟ್ಟ ನಿಗತ್ತ ಅಲ್ಲಿ ಮಟ್ಟ ಮಾರ. ನಾಚಾಕ ಏನ ಕಳು ಮಾಡಿ ಏನು ದುಡ್ಡು ತಿನ್ನ ಕಾಯ್ದೆ ಮಾಡಿದ್ರೆ ಸಾಕು. ನಾ ಹೇಳಿ ನೀನು ಯಾರಿಗೆ ನಾಚ್ಬೇಡ ಬಿಡ್ಬೇಡ, ದವಾಸಿ ಕುಂತ್ಕೊಂಡು ಮಾರ್ಕೊಂಡು ಮನಿಗೆ ಬಾ ಅಂತ ಅವ್ರು ಹೇಳಿದ್ರು. ಇದ ಗಟ್ಟಿಯಾಗಿ ನೋಡ್ರಿ, ಗಟ್ಟಿ ಅದ ಇಲ್ಲಿವರೆಗೆ ಗಟ್ಟಿ ಆರಾಮ್ ಮಾಡ್ಕೊಂಡು ಇದ್ರಾಗ ಬದುಕು ನಿಮ್ದು. ಇದ್ರಾಗ್ರಿ ಮತ್ತೆ ಮೊಮ್ಮಕ್ಳು ಒಬ್ಬ ರಿಕ್ಷಾ ಹೊಡಿತಾನ, ಒಬ್ಬ ಬೆಂಗಳೂರಾಗ ಅದಾನ, ಇಬ್ರು ಸಾಲಿಗೆ ಹೋಗದೆ ನಡ್ದೈತಪ್ಪ. ನಿಮ್ ಪುಣ್ಯದ ನಡ್ದೈತೆ. ನಮ್ದೇನಿಲ್ಲ, ಇಲ್ಲ ನಿಮ್ದಲ್ಲ, ಪರಮಾತ್ಮ ನೀವು ದುಡಿತೀರಿ. ಅವ್ರ ದಾರಿಗೆ ಹಚ್ಚಾನ, ದಾರಿ ಮಾಡ್ಕೊಂತ ಇನ್ನೇನು ಮಕ್ಕೊಂಡಲ್ಲೇ ಸಾಯ್ಬೇಕು. ಸಾಕ್ರಿ, ನನಗ ಒಬ್ನ ಮಗ ಇದ್ದ ತೀರ್ಕೊಂಡ್ಬಿಟ್ಟ. ಅವರು ತೀರೋದು. ಮಗನೂ ತೀರ್ಕೊಂಡ. ಹಿಂಗಾಗಿ ನನ್ನ ಮೊಮ್ಮಕ್ಕಳು ಸಸಿ. ಅದಕ್ಕೆ ನಾ ಏನ್ ಮಾಡಿ ಈಗ ಎದಕ್ಕೆ ಇರ್ಬೇಕು, ಅವ್ರಿಗಳು ಆಗಬಾರ್ದು ಅನ್ನೋದು ವಿಚಾರ. ಮತ್ತೆ ಇದ್ರಾಗ ದುಡಿದ ಮೊಮ್ಮಕ್ಕಳಿಗೆ ಏನ್ ಮಾಡಿಕೊಟ್ಟಿವ? ಅವ್ರಿಗೆ ಸಾಲಿ ಕಲ್ತೀನಿ ಅಲ್ರಿ, ಸಾಲಿ ಕಲ್ತೀನಿ ಅಲ್ಲ. ಸಾಲಿ ಕಲಿಸಿದ್ರ? ಸಾಲಿಗೆ ಹೊಟ್ಟಿಗೆ. ಏನ್ ಓದ್ಯಾರ ಮೊಮ್ಮಕ್ಕಳು? ಒಬ್ಬ ITI ಮುಗಿಸ್ಯಾನ್ರಿ, ಒಬ್ಬ ಡಿಗ್ರಿ ಪಾಸ್ ಆಗ್ಯಾನ. ITI ಮುಗಿಸಿದ್ರ? ದೊಡ್ಡವ. ಒಬ್ಬ ಡಿಗ್ರಿ ಪಾಸ್ ಆಗ್ಯಾನ, ಇಬ್ರು ಕಾಲೇಜಿಗೆ ಹೋಗ್ತಾರ. ಇನ್ನು ಕಟ್ಬೇಕು ನೋಡಿ. ಈ ಸಿಂಗ ಮಾರಿ ಅವ್ರಿಗೆ ಓದಿಸಿರಿ? ಓದಿಸಿರಿ. ಮತ್ತೇನಿಲ್ಲಪ್ಪ, ಇರಾಕೊಂಡ್ ಮನಿ ಐತಿ ಅಷ್ಟೇ. ಅಷ್ಟೇ, ಮತ್ತೇನಿಲ್ಲಪ್ಪ. ಇದು ನಿಮ್ ಬದುಕು. ನೋಡ 10 ರೂಪಾಯಿ ಶೇಂಗಾ ಅಂತ ಕೊಡಮ್ಮ. ಇನ್ನೊಂದು ಕೊಡಿ. ಏನ್ ಮತ್ತ ಕಷ್ಟಪಟ್ಟು ದುಡಿತಾರ ನಮ್ಗೆ.
ಮತ್ತು ದುಡ್ದಾಗ ಹೊಟ್ಟೆ ತುಂಬತ್ರಿ ಅವ್ರದ್ದು. ಮತ್ತು ಅವ್ರ ಮೊಮ್ಮಕ್ಳು ಮತ್ತು ಕಲ್ಸಕತ್ತಾರಂತ್ರಿ ಅವರು. ಮತ್ತು ದುಡಿಯಬೇಕ್ರಿ ಮತ್ತು ದುಡಿಬೇಕು. ಹ್ಞೂ ಯಾವ್ರು ಅವರು? ನಾವು ಹೊಳೆಯಾಲೂರು. ಹೊಳೆಯಾಲರು ಯಾವ್ರು? ಹೊಳೆಯಾಲೂರು ತಾಕ ಗಾಡ್ಗೊಳಿ. ಎಲ್ಲಿ ಹೊಂಟ್ರಿಪ್ಪ? ಊರಿಗೆ ಹೋಗಿದ್ರಿ, ಕೊಪ್ಪಳಕ್ಕೆ ಹೋಗಿದ್ವಿ. ಕೊಪ್ಪಳಕ್ಕ? ಈಗ ಊರಿಗೆ ಹೊಂಟ್ರಿ? ಊರಿಗೆ ಹೊಂಟ್ರಿ. ಜಿತ್ತಕ್ಕೆ ಏನೇನು ತೊಗೊಂಡ್ರಿ? ಶೇಂಗಾ ಪುಟಾಣಿ ರೀ ತೊಗೊಂಡಿವ್ರಿ. ಅವರು ನೋಡ್ರಿ ಅವ್ರ ಒಬ್ಬ ಮಗ ರೀ. ಮತ್ತ ಅಮ್ಮ ಒಟ್ಟು ಜೀವನಕ್ಕ ಇದನ್ನ ನಾವು ಬಂದ್ ತಗಂತಾರ. ನಾವು 30-40 ವರ್ಷ ಆತರ ನಾವು ಬಂದು ಬರಾಕ್ ಕುಂತ್ರಿ. ಕಾಯಂ ಅದಾಳ್ರಿ ಆಕಿಲ್ ಟೇಸನ್ದಾಗ. ಹೌದಾ? ಬಂದಾಗ ಹೋದಾಗಲೆಲ್ಲ ನೋಡ್ತಾ ಇರ್ತೀರಿ? ನೋಡ್ತೀವಲ್ರಿ ಅಮ್ಮನ ಇಲ್ಲೇ ಕಾಯಂ ನೋಡ್ತೀನ್ರಿ ಅವ್ರನ್ನ. ಇಲ್ಲಿ ಅವಾರ ಮಾಡ್ಕೊಂತ ಇಲ್ಲ ಕುಂದಿರ್ತಾಳ್ರಿ. ಈ ಟೇಸನ್ದಾಗ ಎಲ್ಲರಿಗಿನ ಪರಿಚಯ ಅದಾಳ್ರಿ ಆಕಿ ಅಮ್ಮ. ಹೌದಲ್ರಿ? ಹಾನ್ರಿ ಎಲ್ಲರಿಗೂ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ರತ್ನಮ್ರಿ. ರತ್ನಮ್ರಿ. ಏನ್ ಅನ್ಸುತ್ತವ ನೋಡ ಅಜ್ಜಿ ವಯಸ್ಸಿನಾಗ? ಅಲ್ಲ ತಾಯಿ ವಯಸ್ಸ್ರಿ ಆಕಿ. ನಾವು ಅವಾಗ್ಲಿದ್ದ ನೋಡಿದ್ರಿ ಇದನ್ನ ಇಟ್ಕೊಂಡ್ ಇದನ್ನ ಮಾಡ್ಯಾಳ ನೋಡ್ರಿ. ಬರೀ ಇದನ್ನ ಮಾರ್ತಾಳ ನೋಡ್ರಿ. ಮತ್ ಇನ್ನೊಂದಿಲ್ಲ ರಾತ್ರಿ 8ಕ್ಕೆ ಒಂದು ಟ್ರೈನ್ ಬರ್ತಾರಿ. ಅಲ್ಲಿ ಮಟನ್ ಇಲ್ಲೇ ಕುಂತಿರ್ತಾಳ. ಅವು ಮೊಮ್ಮಕ್ಳು ಅವಾಗ ಬರ್ತಾವ್ರಿ. ಬಂದು ಕರ್ಕೊಂಡ್ ಹೋಗ್ತಾವ್ರಿ. ಕರ್ಕೊಂಡ್ ಹೋಗಿ ಮತ್ತು ಅಲ್ಲೇ ಮನ್ಯಾಗ ಎಲ್ಲಾ ಉಂಡು ತಿಂದು ಮನಿಗಿ ಮತ್ ಮುಂಜಾನೆ ಬಂದ್ ಮತ್ತೆ ಬಿಟ್ಟು ಹೋಗ್ತಾರ್ರಿ. ಮುಂಜಾನೆ ಬಂದು ಬಿಟ್ಟು ಹೋಗಿ ಮತ್ತೆ ರಾತ್ರಿನ ಬಂದ್ ಕರ್ಕೊಂಡ್ ಹೋಗಾರ್ರಿ. ಅಲ್ಲಿ ಊಟಕ್ಕೆ ಹೆಂಗ್ ಮಾಡ್ತಾರ? ಆ ಊಟಕ್ಕೆ ಅಮ್ಮ ಇಲ್ಲೇ ಕಟ್ಟಿ ಕಳಿಸ್ತಾರ್ರಿ. ಒಂದ್ ಬಿಟ್ಟು ಹೋಗ. ಇವ್ರೆಲ್ಲಾ ಇಡ್ಲಿ ಇದನ್ನ ಮಾರ್ತಾರಲ್ರಿ. ಎಲ್ಲಾರ್ಗಿ ಪರಿಚಯ ರೀ. ಅವ್ರು ವಡಾ ಕೊಡ್ತಾರ್ರಿ, ಇಡ್ಲಿ ಕೊಡ್ತಾರ್ರಿ, ಎಲ್ಲಾ ಕೊಡ್ತಾರ್ರಿ. ಕೊಟ್ಟು ಅಮ್ಮಗ ಎಲ್ಲಾರು ಬೇಕಾಗ್ಯಾಳ್ರಿ. ಎಲ್ಲಾರ್ಗಿ ಬೇಕಾಗ್ಯಾಳ. ನಾವು ಬಂದ್ ಸರ್ತಿಗೆ ನೋಡ್ತೀವ್ರಿ. ಮತ್ತೆ ಅಷ್ಟ ಮಂದಿಗೆ ಪೊಲೀಸರು ಕೂಡ ಮಾಡಿ ಹೋಗ್ತಾರ್ರಿ. ನಾನು ಬಂದ್ ಸರ್ತಿಗೆ ನೋಡ್ತೀನಲ್ರಿ. ಅಷ್ಟ ಇದನ್ ಮಾಡ್ತಾಳ್ರಿ. ಮತ್ತೆ ಯಾರ ಅಲ್ಲಿ ನೆಂಬಿಗಿನ ಕಾರಣ ನೋಡ್ರಿ. 4 ಮಂದಿ ಬೇಕಾಗ್ಬೇಕಂದ್ರ ನೆಂಬಿಗಿನ ಕಾರಣ ಅದನ್ನ 4 ಮಂದಿ ಹಚ್ಕೊಂಡಾಳ್ರಿ. ಹಂಗ 4 ಮಂದಿ ಹಚ್ಕೊಂಡಾಳ. ಅಷ್ಟು ಬೇಕಾಗ್ಯಾಳ. ಇಷ್ಟು ಮತ್ ನಾವು ಬಂದ್ ಸರ್ತಿಗೆ ನೋಡ್ತೇನ್ರಿ ಆಕಿ ನಮ್ಮನ್ನ. ಏನ್ ಅನ್ಸತಿ ಅಜ್ಜಿ ಏನಪ್ಪ ಇದು ಅಂತ ಏನ್ ಅನ್ಸತ್ತೆ? ಏನ್ ಅಲ್ರಿಕಿದ್ ಏನ್ ಆಕೇನ ತಂದ ಯಾವಾರ ತಂದ್ ಮಾಡ್ಕೊಂಡ್ ಹೋಗ್ತಾಳ್ರಿ. ಆಕೇನ್ ಯಾರಿಗ ಇದನ್ ಮಾಡೋದಿಲ್ಲ. ತನ್ ಪಾಡಿಗೆ ತಾಗಿರ್ತಾಳ್ರಿ. ಮತ್ತ ಅದ್ರ ಮೇಲೆನ ಮೊಮ್ಮಕ್ಕಳದು ಸ್ವಸ್ಥರದು ಅಷ್ಟ್ರದ್ದು ಜೀವನ ಮಾಡ್ಬೇಕ ಆಕಿದ. ಆಕಿನ ಸೊಸಿನೂ ದುಡಿಯಾಕ್ ಹೋಗ್ತಾಳ್ರಿ. ಆಕಿನ ಹೋಗ್ತಾಳ್ರಿ. ಆಕಿ ಜೀವನ ಮಾಡಕ್ ಆಕಿ ಹೋಗ್ತಾಳ್ರಿ. ಒಬ್ಬನ ಮಗ ಅಂತ್ರಿ ಅಮ್ಮಗ. ಆಕಿಗೆ ಮಾರಕ್ ಬಂದಿಲ್ರಿ ಆಕಿ. ಅವ್ರು ನಿಮಗ್ ಮಾರಕ್ ಬಂದಾಳ. ನಾನು ಮನ್ಯಾಗಿದ್ರಿ. ಮನ್ಯಾಗ ಇರ್ತೀವಿ. ಅವ್ನ ತುಸಾ ಕವಳಿ ಹಣ್ಣು ಉಳಿದಿದ್ವ. ಅವನ್ನ ನನ್ ಕೊಡಕ್ ಬಂದ್ಲು. ಕೊಟ್ಟು ರೊಕ್ಕದ ಗಂಟು ನನ್ನ ಮನೆಗೆ ಇಟ್ಟು ಹೋಗ್ಬಿಟ್ಲು. ಹೋಗಿ ಅರ್ಧ ದಾರಿಗೆ ಹೋಗಿ ರೊಕ್ಕ ನೋಡ್ಕೊಂಡಾಳ. ರೊಕ್ಕ ಇಲ್ಲ. ನಿಮ್ ಫ್ರೆಂಡ್ ಏನೋ ಮಾರ್ಕೊಂಡ್ ಹೋಗಿದ್ದು ರೊಕ್ಕದ ಗಂಟು ನಿಮ್ ಮನೆ ನಮ್ಮ ಮನ್ಯಾಗ ಬಿಟ್ಬಿಟ್ಟ. 10 ಗಂಟೆ ಬಂದ್ಲು. ಯಾಕ ಹಂಗೆ ಅಂದೆ. ಯಾಕ ಯಾವ ರೊಕ್ಕದ ಗಂಟು ನಿಮ್ ಮನ್ಯಾಗ ಇಟ್ಟಿನಿ ಇಲ್ಲ ಅಂದ. ಇಟ್ಟಿದ್ ನೋಡ ಅಲ್ಲೇ ಇಟ್ಟಿನಿ ಎತ್ತಿ. ಅದಕ್ಕೆ ಕಳ್ತಿಯಲ್ಲೇ ಅಂದೆ. 30,000. 30,000 ಯಾರಿಗೆ ಕೊಡ್ಬೇಕಂತ ಇಟ್ಕೊಂಡ್ ಬಂದಾಳ ಆಕಿ. ವ್ಯಾಪಾರ ಮಾಡಿದಾಳ್ರಿ. ವ್ಯಾಪಾರ ಮಾಡಿ ಚೀಲದಾಗ ಇಟ್ಕೊಂಡ 30,000 ಮಂದಿ ಸಾಲ ಕೊಡಕ್ ಬಂದ. ಹಿಂಗಾಗಿತ್ತು ಅಂದ ಕುಂತು ಎಣಸ್ಕೊ. ನಾ ಎಣಸ್ಕೊಂಡು ಅಲ್ಲವ. ನಾ ಎಣಸ್ಕೊಂಡು ಹೆಣ್ಮಗ ನೀ ಅಲ್ಲ. ತಗೊಂಡ್ ಹೋಗಿ ನೀನು. ನಾ ಕಸ ಹೊಡ್ಬೇಕು. ಹೊತ್ತಾಗೈತಿ ಹೊತ್ತಾಗಿತ್ರಿ ಅಂದ್ರ ಅವಾಗ್ಲಿದ್ದ ಹಿಡ್ಕೊಂಡು ಇಲ್ಲಿ ಮಟನ ಅವ್ರೇನ್ ಬಿಟ್ಟಿಲ್ಲ ನನ್ನ. ಇಬ್ರು ಫ್ರೆಂಡ್. ಆಕಿ ಮೆತ್ತಗಾಗ್ಯಾಡ್ರೆ. ಪ್ರಾಮಾಣಿಕ ನಿನ್ ಸತ್ಯ ಮೆಚ್ಚಬೇಕು ನಾವು. ಕೊಟ್ಟು ಅಲ್ರಿ ನಾ ಇಲ್ಲ ಅಂದಿದ್ರಿ ಏನ್ ಮಾಡ್ತಿದ್ಲಕಿ. ಮುಗಿದ ಅದು ಎಷ್ಟಾಕಿನ ಜನ್ಮ ಹೋಗಿತ್ತು. ರೊಕ್ಕ ದಾಳಿ ಹೊಡಿಲಿ.